ಸ್ನೇಹಿತರೆ, ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್. ಯಾವ ರೀತಿಯಾಗಿ ಟೆಸ್ಟನ್ನು ಅಟೆಂಡ್ ಮಾಡಬೇಕು, ಯಾವ ರೀತಿಯಾಗಿ ಅಟೆಂಡ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಟಾಪ್ ಎಕ್ಸಾಮ್ಸ್ ಆ್ಯಪಲ್ಲಿ ಟೆಸ್ಟನ್ನು ಅಟೆಂಡ್ ಮಾಡೋದು ಅಂಥೇಳಿ. ನೀವು ಇನ್ ಕೇಸ್ ಏನಾದ್ರೂ ಕೂಡ ಟಾಪ್ ಎಕ್ಸಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ, ಈಗ ನಿಮ್ಗೆ ಆಲ್ರೆಡಿ ವಾಟ್ಸಪ್ಪಲ್ಲಾಗಿರ್ಬೋದು, ಟೆಲಿಗ್ರಾಮಲ್ಲಾಗಿರ್ಬೋದು, ಲಿಂಕನ್ನು ಏನು ಕೊಟ್ಟಿರ್ತೀನಿ ವೆಬ್ಸೈಟ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲೊಂದು ಇನ್ಸ್ಟಾಲ್ ಆ್ಯಪ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇನ್ಸ್ಟಾಲ್ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಿ, ಆಟೋಮ್ಯಾಟಿಕ್ಕಾಗಿ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ತದನಂತರ ನೀವು ಟೆಸ್ಟನ್ನು ಅಟೆಂಡ್ ಮಾಡಬೇಕಿದ್ರೆ, ಯಾವ ಟೆಸ್ಟ್ ಅಟೆಂಡ್ ಮಾಡಬೇಕಾಗಿದೆಯೋ ಆ ಟೆಸ್ಟ್ ಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಭಾರತದ ಭೂಗೋಳಶಾಸ್ತ್ರ ಅಂತ ಇದೆ. ಸೊ ಅದರಲ್ಲಿ 12 ಟೆಸ್ಟ್ಗಳಿದ್ದಾವೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ 12 ಟೆಸ್ಟ್ಗಳು ಇಲ್ಲಿ ಓಪನ್ ಆಗಿದ್ದಾವೆ. ಸೊ ಇದಾದ ಮೇಲೆ ನೀವು ಇಲ್ಲೇನು ಮಾಡ್ತೀರಿ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಇದು ಆಗೋವಂಥ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಟೆಸ್ಟ್ 1 ಮೇಲೆ. ಸೊ ಇಲ್ಲಿ ಒಂದು ನಿಮಗೆ ಸ್ಪಾನ್ಸರ್ಡ್ ಅಂತ ಹೇಳಿಬಿಟ್ಟು ಒಂದು ಆ್ಯಡ್ ರನ್ ಆಗ್ತಾ ಇದೆ. ಸೊ ಈ ಆ್ಯಡ್ ರನ್ ಆದ ನಂತರ ನಿಮ್ಗೆ ಇಲ್ಲಿ ಒಂದು ಕ್ರಾಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ವಾ. ಸೊ ಅದ್ರ ಮೇಲಾದ್ರೂ ಕೂಡ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಆ್ಯಡ್ಸ್ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ನಿಮಗೆ ಸ್ಕಿಪ್ ಆ್ಯಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ, ಅದ್ರ ಮೇಲಾದರೂ ಕ್ಲಿಕ್ ಮಾಡಿ. ನಾನು ಇವಾಗ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ನೋಡಿ, ಟೆಸ್ಟನ್ನು ಅಟೆಂಡ್ ಮಾಡೋದಕ್ಕೆ ಫಸ್ಟ್ ನಿಮ್ಗೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ಲಾಗಿನ್ ಕೇಳ್ತಾ ಇದೆ. ಕೆಲವೊಬ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಜಾಗಕ್ಕೆ ಬರ್ತಾರೆ ಅಥವಾ ಈ ಜಾಗದವರೆಗೂ ಬರ್ತಾರೆ. ಇದಾದಮೇಲೆ ಈ ಒಂದು ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ತಾರೆ. ಅದು ಕ್ಲಿಕ್ ಮಾಡಿದ್ರೂ ಕೂಡ ಏನಾಗಲ್ಲ, ಓಪನ್ ಆಗ್ತಾ ಇರೋದಿಲ್ಲ. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಲಾಗಿನ್ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು. ನಾನಿವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಿಮಗೆ ಲಾಗಿನ್ ಫಾರಮ್ ಬಂತು. ಇದಾದ ಮೇಲೆ ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರತಕ್ಕಂತಹ ಇಮೇಲ್ ಐ ಡಿ ಯಾವುದನ್ನು ನೀವು ಈ ಒಂದು ಟೆಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಯೂಸ್ ಮಾಡಬೇಕು ಅಂತಿದ್ದೀರಾ, ಅದು ನಿಮಗೆ ಇಲ್ಲಿ ಚೂಸ್ ಮಾಡೋದಕ್ಕೆ ಸಿಗ್ತಾ ಇರುತ್ತೆ. ಆಲ್ರೆಡಿ ಒಂದು ಪಿಕ್ ಮಾಡಿಕೊಂಡಿದೆ. ಸೊ ನೀವು ಈ ಒಂದು ಮೇಲ್ ಐ ಡಿಗಳ ಮೇಲಾದ್ರೂ ಕೂಡ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆಲ್ರೆಡಿ ಈಗ ಒಂದು ಪಿಕ್ ಮಾಡಿರುತ್ತಲ್ಲ, ಸೊ ಅದ್ರ ಮೇಲಾದ್ರೂ ಕೂಡ ಕ್ಲಿಕ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಈಗ ಆಲ್ರೆಡಿ ಪಿಕ್ ಮಾಡ್ಕೊಂಡಿದೆಯಲ್ಲ, ಅದೇ ನಾನು ಮೇಲ್ ಐ ಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಟೋಮ್ಯಾಟಿಕ್ಕಾಗಿ ನಿಮ್ಗೆ ಇಲ್ಲಿ ಒಂದು ಸ್ಕ್ರೀನ್ ತೋರಿಸುತ್ತೆ. ಅಲ್ಲಿ ನೀವು ಏನು ಇಮೇಲ್ ಐ ಡಿ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಅದನ್ನು ಚೂಸ್ ಮಾಡ್ಕೋತೀನಿ. ಇವಾಗ ನೋಡಿ, ಕಂಪ್ಲೀಟಾಗಿ ಇದೇನಾಗಿದೆ ಅಂತ ಹೇಳಿದ್ರೆ, ಪರ್ಪಲ್ ಕಲರಲ್ಲಿ ಸ್ಟಾರ್ಟ್ ಟೆಸ್ಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ನೀವು ಇಲ್ಲಿಂದ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ನಾನಿವಾಗ ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇವಾಗ ಟೆಸ್ಟು ಓಪನ್ ಆಗಿದೆ. ನೀವು ಇದನ್ನು ಯಾವ ರೀತಿಯಾಗಿ ಈ ಒಂದು ಭಾಗನ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಜಸ್ಟ್ ನೀವು ಆನ್ಸರ್ನ ಕ್ಲಿಕ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ರೈಟ್ ಆರ್ ರಾಂಗ್ ಅದ್ರ ಬಗ್ಗೆ ಅದು ಡೀಟೇಲ್ಸನ್ನು ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನು ನೀವು ಸ್ವೈಪ್ ಮಾಡಿದ್ರೂ ಕೂಡ ಕ್ವಶನ್ ನೆಕ್ಸ್ಟ್ ಮೂವ್ ಆಗುತ್ತೆ. ಇಲ್ಲ ನೀವಿಲ್ಲಿ ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಬಟನ್ ಕಾಣಿಸ್ತಾ ಇದೆಯಲ್ವ ನಿಮಗಿಲ್ಲಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ನಿಮಗೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಈ ಒಂದು ಕ್ವಶನಿಗೆ ಆನ್ಸರ್ ಮಾಡಬೇಕಿದ್ರೆ ಆನ್ಸರ್ ಮಾಡ್ತಾ ಹೋಗ್ತೀರಿ. ಈ ಒಂದು ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಮಗೆ ಕ್ವಶನನ್ನು ನೋಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಈ ರೀತಿಯಾಗಿ ತಾನು ಯಾವ ಕ್ವಶನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀವು ನೋಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಗೇರ್ ಐಕನ್ ಏನಿದೆಯಲ್ಲ ಸೆಟ್ಟಿಂಗ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೇನಾದರೂ ಸೆಟಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿಂದನೇ ನೀವು ಸೆಟಪ್ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ಆಪ್ಷನ್ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಾನು ಇವಾಗ ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ಈ ಒಂದು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದ್ರ ಜೊತೆಗೆ ನಾನು ಆನ್ಸರ್ನೂ ಕೂಡ ಏನು ಮಾಡ್ಬೋದು, ಇದರಲ್ಲಿ ನೋಡ್ಕೋಬೋದು. ಹಾಗೆಯೇ ಶಾರ್ಟಾಗಿ ನೀವು ಆನ್ಸರ್ಸ್ಗಳನ್ನು ಓದ್ತಾನೆ ಈ ಒಂದು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ಯಾವ ಎಕ್ಸಾಮಲ್ಲಿ ಈ ಕ್ವಶನ್ ಬಂದಿತ್ತು ಅಂತಲೂ ಕೂಡ ನಿಮಗಲ್ಲಿ ತೋರಿಸುತ್ತೆ. ಸೊ ಹೀಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು. ಎಲ್ಲ ಕಂಪ್ಲೀಟಾಗಿ ಟೆಸ್ಟನ್ನು ಅಟೆಂಡ್ ಮಾಡಿದ ನಂತರವಾಗಿ ನಿಮಗೆ ಡಿಟೇಲ್ಡ್ ಆಗಿರ್ತಕ್ಕಂಥ ರಿಪೋರ್ಟ್ ಸಿಗುತ್ತೆ. ಯಾವ ರ್ಯಾಂಕಿಂಗಲ್ಲಿ ಇದ್ದೀರಿ ಅಂತ ಗೊತ್ತಾಗುತ್ತೆ. ಜೊತೆಗೆ ಎಷ್ಟು ಟೈಮ್ ತೊಗೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ಟಾಪರ್ಸ್ಗಳು ಅಂದರೆ ಈಗ ಆಲ್ರೆಡಿ ಈ ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಆ ಒಂದು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ ಎಷ್ಟು ಲೋಯರ್ ಟೈಮನ್ನು ಅವರು ಯೂಸ್ ಮಾಡಿರ್ತಾರೆ, ನೀವು ಯಾವ ಟೈಮಿಂಗ್ಸಲ್ಲಿ ಆ ಕ್ವಶನನ್ನು ಅಟೆಂಡ್ ಮಾಡಿದ್ದೀರಿ, ಆನ್ಸರ್ ಮಾಡೋದಕ್ಕೆ ತೊಗೊಂಡಿರ್ತಕ್ಕಂಥ ಸಮಯ ಏನು, ಈ ಎಲ್ಲ ಡೀಟೇಲ್ಸ್ಗಳು ನಿಮ್ಗೆ ಇವಾಗ ಇದರಲ್ಲಿ ಸಿಗ್ತಾ ಇರುತ್ತೆ. ಇದನ್ನು ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಪ್ರಿಪ್ರೇಷನ್ನ ಉತ್ತಮವಾಗಿ ಮಾಡ್ಕೊಳ್ಳಿ. ಗುಡ್ ಲಕ್ ಗೈಸ್.